ನೋಡಿದ್ಯಾ ಸರೋಜ, ನಮ್ಮ ಅಮೃತಂಗೆ ದೇವ್ರ ಮೇಲೆ ಎಷ್ಟೊಂದು ಭಕ್ತಿ. ಹ್ಞೂ ಕಣ್ರಿ, ಆ ಭಕ್ತಿ ಪರವಾಗಿ ಇವಳು ನನಗೆ ಸಿಕ್ಕಿರೋದು ಅನಿಸುತ್ತೆ. ಅಮೃತ, ಅವರೆಲ್ಲ ಬರೋ ಹೊತ್ತಾಯ್ತಮ್ಮ, ನೀ ರೆಡಿಯಾಗಮ್ಮ. ಹೌದು ಅಮೃತ, ನಾನು ಸ್ವಲ್ಪ ಸಿಹಿ ಅಡುಗೆ ಮಾಡೋದಿದೆ, ನೀನು ರೂಮ್ಗೆ ಹೋಗಿ ರೆಡಿ ಆಗ್ತಾ ಇರೋ. ಅಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಅಮ್ಮ, ನಾನು ಸಹಾಯ ಮಾಡ್ತೀನಮ್ಮ. ಅಮೃತ, ನೀನು ಮದುವೆ ಹುಡುಗಿ, ಇಂಥ ಟೈಮಲ್ಲಿ ನಿನ್ನ ಹತ್ರ ಕೆಲಸ ಮಾಡಿಸ್ಕೊಳಕ್ಕಾಗತ್ತಾ? ಬೇಡಮ್ಮ, ನೀನು ರೆಸ್ಟ್ ಮಾಡು. ಇವಾಗಲ್ಲದೆ ಇನ್ಯಾವಾಗಲಮ್ಮ ನಾನು ನಿಮ್ಗೆ ಸಹಾಯ ಮಾಡೋದು? ಅದು ಅಲ್ಲದೆ ಇದೊಂದು ಅವಕಾಶ ನಾನು ನಿಮಗೆ ಸಹಾಯ ಮಾಡೋದಕ್ಕೆ. ಇವತ್ತು ನಾನೇ ಪಾಯಸ ಮಾಡ್ತೀನಿ, ಬನ್ನಿ ಬನ್ನಿಮ್ಮ. ಹಾಲಿನ ಪಾಯಸ ಕುಡಿದಿದ್ದೆ, ಇವತ್ತು ಹಾವಿನ ಪಾಯಸ ಕುಡಿಯೋ ಟೈಮ್ ಬಂತು. ನೋಡಿದ್ರೆ ಚಿಕ್ಕಪ್ಪ, ನಮ್ಮ ಅಮೃತ ಎಷ್ಟೊಂದು ಖುಷಿಯಾಗಿದ್ದಾಳೆ. ಇಂಥ ಮಗಳನ್ನ ಪಡೆಯೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವು. ಆ ಪಾಪದ ಹುಡುಗ ಅರ್ಜುನ್ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸ್ತಿದೆ. ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ದೇವ್ರೆ, ಅಂತೂ ನನ್ನ ಆಸೆ ನೆರವೇರಿಸ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ಅಮೃತ ಅವ್ರಿಗೆ ಚೂರು ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ ಭಗವಂತ. ಅವರು ನನ್ನನ್ನೇ ನಂಬಿ ಮನೆಗೆ ಸೊಸೆಯಾಗಿ ಬರ್ತಿದ್ದಾರೆ. ಈ ಮನೆಯವ್ರ ಮನಸ್ಸನ್ನ ಅವರು ಗೆಲ್ಲಬೇಕು. ಅಮೃತ ಅವ್ರನ್ನ ಈ ಮನೆಯವರೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಪ್ರೀತಿಸೋ ಹಾಗೆ ಮಾಡಪ್ಪ. ಆಮೇಲೆ ಒಂದೇ ಒಂದು ಸತಿ ಅಮೃತ ಅವರು ನನಗೆ ಐ ಲವ್ ಯು ಅಂತಲೂ ಹೇಳೋಗಿ ಮಾಡಪ್ಪ. ಮೈ ಡಿಯರ್ ಮದುಮಗ, ದೇವ್ರ ಹತ್ರ ಒಂದೇ ಜನ್ಮಕ್ಕೆ ಆಗೋಷ್ಟು ವರ ಬೇಡ್ಕೊಳಪ್ಪ. ಹ್ಞೂ ಚಿಕ್ಕಮ್ಮ, ಆಮೇಲೆ ಇವ್ನ ಡಿಮ್ಯಾಂಡ್ಗೆ ದೇವ್ರೆ ಹೆದ್ರಿ ಎಲ್ಲರೂ ಒಂದಷ್ಟು ದಿವಸ ವೆಕೇಶನ್ಗೆ ಅಂತ ಹೋಗ್ಬಿಟ್ರೆ ಕಷ್ಟ. ಓ, ಇವನ್ ಭಕ್ತಿ ನೋಡ್ತಿದ್ರೆ ದೇವ್ರೆ ಗಾಬರಿ ಪಟ್ಕೊಂಡು ಆಮೇಲೆ ಅವನಿಗೆ ಚಳಿ ಜ್ವರ ಬರ್ದಿದ್ರೆ ಸರಿ. ಅಬ್ಬಾ, ಅದಿಷ್ಟು ಗೋಳಿ ಕೊಯ್ತಾ ಇದ್ದೀರಾ ಪಾಪ ಮಗುನ. ಮಗುನ ಅಮ್ಮ, ಇನ್ನು ಸ್ವಲ್ಪ ಮದುವೆ ಮಾಡೋದು ಲೇಟ್ ಆಗಿದ್ದಿದ್ರು ಲಾಲಿ ಆಡಿಸ್ಬಿಟ್ಟಿರೋ ನಮ್ಮ ಹುಡುಗ ಅಷ್ಟು ಅರ್ಜೆಂಟಲ್ಲಿದ್ದಾನೆ ಮದುವೆಗೆ. ಎಲ್ರದ್ದು ಮುಗೀತಾ ಅಥವಾ ಇನ್ನೂ ಏನಾದ್ರು ಉಳಿಸ್ಕೊಂಡಿದ್ದೀರಾ ಮದುವೆಗೆ ರೇಗ್ಸೋದನ್ನ? ಅಮ್ಮ, ಹೊತ್ತಾಯ್ತು, ಹೊರಡ್ವಾ? ಎಷ್ಟೊಂದು ಅರ್ಜೆಂಟಪ್ಪ ನನ್ನ ಕೂಸಿಗೆ. ಇನ್ನು ಸ್ವಲ್ಪ ಹೊತ್ತು ಯಾರು ಎಲ್ಗೂ ಹೊರಡೋ ಹಾಗಿಲ್ಲ. ಈ ರಾಹು ಕಾಲ ಅದು ಎಷ್ಟೊತ್ತು ಮುಗಿಯುತ್ತೋ. ರಾಹು, ಬೇಗ ಹೋಗು. ಅರ್ಜುನ್, ಬಾಕಂತ ಇಲ್ಲಿ ಬಾ. ಇಲ್ಲಿ ಈಗ ಯಾರಪ್ಪ ಬಂದರು? ನಾನು ನೋಡ್ತೀನಣ್ಣ. ಯಾರು ನೀವು? ಯಾರು ಬೇಕಾಗಿತ್ತು? ನೀವೇ ಬೇಕಾಗಿತ್ತು. ನಾನಾ? ಆದರೆ ನೀವು ಯಾರು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ನಿಮ್ಮನ್ನು ನೋಡಿದ ನೆನಪು ಇಲ್ಲ. ಒಳಗೆ ಕರೆದ್ರೆ ತಾನೆ ಯಾರು ಅಂತ ಗೊತ್ತಾಗೋದು.
ಒಳಗೆ ಬರ್ಬೋದಾ? ಬನ್ನಿ. ಬನ್ನಿ ಬನ್ನಿ. ರುದ್ರ, ಯಾರದು? ಯಾರೋ ಗೊತ್ತಿಲ್ಲ ಅಣ್ಣ. ನೋಡು. ಯಾರು ನೀವು? ಯಾರು ಬೇಕಾಗಿತ್ತು? ಇರಲಿ ಇರಲಿ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನು ರಾಕೇಶ ಅಲ್ವಾ? ಅಪ್ಪ, ಅಂತೂ ಕಣ್ಣು ಹಿಡಿದ್ರಲ್ಲ. ಎಷ್ಟು ಬೆಳೆದ್ಬಿಟ್ಟಿದ್ಯೋ, ಗುರ್ತೇ ಸಿಗ್ಲಿಲ್ಲ ನೋಡು. ಅಮ್ಮ, ಇವ್ರು ಗೊತ್ತಾ ನಿನಗೆ? ಹೂ ಕಣ, ನನ್ನ ತಮ್ಮ ಪುರುಷೋತ್ತಮ ಇಲ್ವಾ? ನನ್ನ ದೊಡ್ಡಪ್ಪನ ಮಗ, ಅವ್ರ ಮಗ ರಾಕೇಶ. ಇಷ್ಟು ದಿನ ಇವನು ಸಿಂಗಾಪುರಲ್ಲಿದ್ದ. ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದಾನೆ. ಇನ್ಮೇಲೆ ಇವನು ನಮ್ಮನೇಲೇ ಇರ್ತಾನೆ. ಓ ಹೌದಾ ರಾಕೇಶ್? ಸಾರಿ, ಗುರು ಸಿಗಲಿಲ್ಲ. ವೆಲ್ಕಮ್. ಹೇಗಿದ್ದೀರಾ ರಾಕೇಶ್? ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ನಾನಿಲ್ಲಿ ಬಂದಿರೋದು ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ತಾನೆ? ಅಯ್ಯಯ್ಯೋ, ಇದೇನು ನೀವು ಹೀಗೆ ಅಂದ್ಬಿಟ್ರಿ? ನೀವೇನು ಹೊರಗ್ನೋರಾ? ಥ್ಯಾಂಕ್ಸ್. ಅಂದಹಾಗೆ ನೀವು? ಅಯ್ಯೋ, ನಾನೊಬ್ಳು. ನಿನ್ಗೆ ಯಾರನ್ನೂ ಪರಿಚಯನೇ ಮಾಡಿಕೊಡ್ಲಿಲ್ಲ. ಇವ್ ನನ್ನ ದೊಡ್ಡ ಮಗ ವಿಷ್ಣು. ನಮಸ್ಕಾರ. ಇವನ ಹೆಂಡತಿ ಹೇಮಾ. ಅದು ಇದು ರುದ್ರ, ನನ್ನ ಎರಡನೇ ಮಗ. ವಾಣಿ ಅವನ ಹೆಂಡತಿ. ನಮಸ್ಕಾರ. ನನ್ನ ದೊಡ್ಡ ಮೊಮ್ಮಗ ವಿಷ್ಣು ಮಗ. ಇವನು ನನ್ನ ಪ್ರೀತಿ ಮೊಮ್ಮಗ ಅರ್ಜುನ್. ಇವನಿಗೇನೆ ಮದುವೆ. ಇವತ್ತೆಲ್ಲರೂ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದಾರೆ. ಓ ಹೌದಾ? ಕಂಗ್ರಾಟ್ಸ್ ಅರ್ಜುನ್. ಥ್ಯಾಂಕ್ ಯು. ಅದು ಸರಿ, ಸಿಂಗಾಪುರದಲ್ಲಿ ಇಷ್ಟು ವರ್ಷ ಇದ್ದು ಅದೇನು ಈಗ ಇಂಡಿಯಾಗೆ ಬಂದಿದ್ದೀರಾ? ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ. ಇಲ್ಲ ರುದ್ರ, ಹುಟ್ಟಿದೂರಿನ ಮಹತ್ವ ಬೇರೆ ಊರಲ್ಲಿ ಇದ್ದಾಗಲೇ ಅಲ್ವ ಗೊತ್ತಾಗೋದು. ಅದಕ್ಕೆ ಹುಟ್ಟಿದೂರಲ್ಲೇ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಆದರೆ ನಿಮ್ಮೆಲ್ಲ ಸಹಕಾರ ಬೇಕು. ನೀವೇನು ಚಿಂತೆ ಮಾಡಿಬಿಡಿ ರಾಕೇಶ್, ನಾವೆಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ. ನಮ್ಮ ಸಹಕಾರ ಯಾವಾಗಲೂ ನಿಮ್ಗಿದ್ದೇ ಇರುತ್ತೆ. ಹೇಗಿದ್ರು ನೀವು ನಮ್ಮ ಜೊತೆಲೇ ಇರ್ತಿರಲ್ವಾ? ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇದನ್ನು ನಿಮ್ಮನೆ ಅಂತ ತಿಳ್ಕೊಂಡು ಆರಾಮಾಗಿರಿ. ತುಂಬ ಥ್ಯಾಂಕ್ಸ್. ಅಪ್ಪ ಹೇಳ್ತಾ ಇದ್ರು ನಿಮ್ದೆಲ್ಲ ತುಂಬ ದೊಡ್ಡ ಮನಸ್ಸು ಅಂತ. ಈಗ ನೋಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ. ವಾ, ರಾಜಿ ಬಂದ್ಬಿಟ್ಲು. ಸದ್ಯ ಬಂದ್ಲಲ್ಲ, ಈಗ ಯಾವ ಪ್ರಾಬ್ಲಮ್ ಇರಲ್ಲ. ರೀ, ಎಲ್ಲೋ ನೋಡಿದನಲ್ಲ ಈ ಮುಖನ. ಎಲ್ಲಿ? ನಿಮ್ಮ ಮಗಳಿಗೆ ಒಂದು ಹಾಡಾಡೋದಕ್ಕೆ ಹೇಳಿ, ಆಗಲೇ ನಾನು ಕಾಫಿ ಕುಡಿಯೋದು. ಏನು ಹಾಡ? ಅದು ನಾನು. ಅದ್ಯಾಕ್ರಿ ಹಾಡಾಡಿ ಅಂದರೆ ಒಳ್ಳೆ ಹಾವು ತುಳಿದೋರ್ ಥರ ಆಡ್ತೀರಾ?